ಇತ್ತೀಚೆಗೆ ನಡೆದಂಥ ಕೋಲಾರ ಹಾಲು ಒಕ್ಕೂಟ ಚುನಾವಣೆ ಹಾಲು ಉತ್ಪಾದಕ ಘಟಕಗಳ ಅಧ್ಯಕ್ಷರ ಒಂದು ಮಾರಾಟವಾಯಿತು. ಇತಿಹಾಸದಲ್ಲಿ ಯಾವತ್ತೂ ಹಾಲು ಒಕ್ಕೂಟಗಳ ಚುನಾವಣೆ ನಡೆಯುತ್ತೆ ಅಂದರೆ ರೈತರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಆದರೆ ಯಾವುದೇ ಒಂದು ಪಕ್ಷದ ಒಂದು ಅಡಿಯಲ್ಲಿ ನಡೀತಾ ಇರಲಿಲ್ಲ ಇವತ್ತು. ಆದರೆ ಇವತ್ತು ಪಕ್ಷಗಳ ಅಡಿಯಲ್ಲಿ ನಡೆಯಿತು. ಆದರೆ ಒಂದು ಮತ ಒಬ್ಬ ಅಧ್ಯಕ್ಷ ಊರಲ್ಲಿ ಅಧ್ಯಕ್ಷ ಹಾಲು ಉತ್ಪಾದಕರ ಅಧ್ಯಕ್ಷನಾಗಬೇಕಾದ್ರೆ ಯಾರು ಅನಾನಮಸ್ ಮಾಡ್ಕೊಳ್ತಾ ಇದ್ವಿ. ಆದರೆ ಈ ನಿನ್ನೆ ನಡೆದ ವಿಷಯ ನೋಡಿದರೆ ಮುಂದಿನ ಚುನಾವಣೆಗಳು ಹಾಲು ಉತ್ಪಾದಕರ ಘಟಕದ ಅಧ್ಯಕ್ಷರು ಚುನಾವಣೆ ಆಗಬೇಕಾದ್ರೆ ಊರುಗಳಲ್ಲಿ ಮಾರಾಮಾರಿ ಆಗುತ್ತೆ. ಇವತ್ತು ಆ ಸ್ಥಿತಿಗೆ ಇವತ್ತು ಈ ಆಡಳಿತ ನಡೆಸುವ ಸರ್ಕಾರ ಇವತ್ತು ತಂದಿಟ್ಟಿದೆ. ಇವತ್ತು ಏನಂದರೆ ಇವತ್ತು 1 ಲಕ್ಷದಿಂದ 10 ಲಕ್ಷದವರೆಗೂ ಒಂದು ಮತ ಬಿಕಾರಿಯಾಗಿದೆ. ಯಾರು ಮತ ಹಾಕ್ಸ್ಕೊಳ್ತಾರೋ ಅವ್ರನ್ನ ಪಾಪ ರೈತರು ಯಾರು ರೆಸಾರ್ಟ್ಗೆ ಹೋಗ್ತಾ ಇರಲಿಲ್ಲ. ಪಾಪ ಒಂದು ವಾರ ರೆಸಾರ್ಟಲ್ಲಿ ಇಟ್ಕೊಂಡು ಅವ್ರಿಗೆ ಇಲ್ಲದ ಹಿಂಸೆ ಕೊಟ್ಟಿದ್ದಾರೆ. ನನಗೆ ಕೆಲವ್ರು ಹೇಳಿದರು, ಅಣ್ಣ ರೆಸಾರ್ಟ್ ಸವಾಸ ಅಂತೂ ಬೇಡ ಅಣ್ಣ, ನನಗೆ ಬಲೆ ಹಿಂಸೆ ಕೊಟ್ಟರು. ಅಲ್ಲಿ ಫೋನ್ಗಳು ಸಹ ಕಿತ್ಕೊಂಡು ಅವ್ರೇನು ಕಳ್ಳರ ಥರ ನೋಡಿದ್ದಾರೆ. ಇವತ್ತು ಏನು ಈ ಮತ ಹಾಕ್ಸ್ಕೊಳ್ಳೋಕೆ ಅಭ್ಯರ್ಥಿಗಳು ಹೋಗಿದ್ರು ಅವ್ರನ್ನ ಮತದಾರನ ಕಳ್ಳರ ಥರ ಒಂದು ಟ್ರೀಟ್ ಮಾಡಿದ್ದಾರೆ. ಒಂದು ಮೊಬೈಲ್ ಒಂಗಡಂಗಿಲ್ಲ, ಒಂದು ಮನೆಗೆ ಫೋನ್ ಮಾತಾಡೋಂಗಿಲ್ಲ. ಯಾಕಂದರೆ ಹಣ ಅದು ಪ್ರೆಷರಾಗಿ ಹಣ ಕೊಟ್ಟಿರೋದು ಮತದಾರರಿಗೆ, ನಮಗೆ ಓಟ್ ಹಾಕ್ಬೇಕು ನೀವು ಅಂತ ಪ್ರಮಾಣ ಮಾಡ್ಕೊಂಡಿರೋದು. ಈ ವ್ಯವಸ್ಥೆ ಇದ್ದರೆ ಒಕ್ಕೂಟ ಯಾವ ಮಟ್ಟಕ್ಕೆ ಉದ್ಧಾರ ಆಗುತ್ತೆ? ಇವತ್ತು ಇವಾಗಲೇ ಮುಗಿದೋಗಿದೆ ಒಕ್ಕೂಟ, ಹಾಲು ಒಕ್ಕೂಟ ಇವಾಗಲೇ ಬಿಕಾರಿ ಆಗಿಬಿಟ್ಟಿದೆ. ಆದರೆ ಇನ್ನೂ ಬಿಕಾರಿ ಆಗೋ ಸ್ಥಿತಿಗೆ ಇವತ್ತು ಬಂದಿದೆ. ಇವು ಚುನಾವಣೆ ನಡೆದು ನೋಡಿದರೆ 1 ಲಕ್ಷದಿಂದ 10 ಲಕ್ಷ, ಸುಮಾರು 2 ರಿಂದ 2.5 ಕೋಟಿ ಖರ್ಚು ಮಾಡಿದ್ದಾರೆ. 3 ಕೋಟಿ ಖರ್ಚು ಮಾಡಿದ್ದಾರೆ ಒಂದು ಕ್ಷೇತ್ರಕ್ಕೆ. ಆ ಹಣ ಎಲ್ಲಿ ಇವರು ಕೂಡಾಕೊಳ್ಳೋದು? ಇವರು ಅಭ್ಯರ್ಥಿಗಳಾಗಿ ಗೆದ್ದೋದವ್ರು. ಇವತ್ತು ಅದೇ ಸೋತಿದ್ದವರೆಲ್ಲ ಈಗ ಮತ್ತೆ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಫೋನ್ ಮಾಡಿ ನಾವು ಸೋತೋಗಿದ್ದೀವಿ, ನೀವು ಓಟ್ ಹಾಕಿಲ್ಲ, ಓಟ್ ಹಾಕಿದ್ದವ್ರನ್ನ ಸಹ ಟ್ರೀಟ್ ಮಾಡ್ತಾಯಿದ್ದಾರೆ, ನೀವು ನಮ್ಗೆ ಓಟ್ ಹಾಕಿಲ್ಲ, ಅಮೌಂಟ್ ವಾಪಸ್ ಕೊಡಿ ಅಂತ. ಈ ಸ್ಥಿತಿ ಯಾಕೆ ಬಂತು? ಜಿಲ್ಲಾ ಆಡಳಿತ ಏನಾಗಿದೆ, ಸರ್ಕಾರ ಏನಾಗಿದೆ, ಈ ವ್ಯವಸ್ಥೆಗಳನ್ನು ನಿಯಂತ್ರಣಕ್ಕೆ ತರುವಂಥ ಸ್ಥಿತಿ ಬರಬೇಕು. ಇವತ್ತು ಏನಾಗಿದೆ ಅಂದರೆ ಹಾಲು ಉತ್ಪಾದಕರು ರೈತರು ಮಾತ್ರ ಸಹಕಾರ ಸಂಘಗಳೇ ಅಷ್ಟೇ, ಬೇರೆ ಯಾರಿಗೂ ಅಲ್ಲ. ಆದರೆ MLAಗೂ ಅದೇ ಬೇಕು, MLA ಆದವನಿಗೂ ಟಿಕೆಟ್ ಬೇಕು, MP ಆದವನಿಗೂ ಟಿಕೆಟ್ ಬೇಕು, ಮಿನಿಸ್ಟರ್ ಆದವನಿಗೂ ಟಿಕೆಟ್ ಬೇಕು. ಈ ವ್ಯವಸ್ಥೆ ಆದಾಗ ಇನ್ನು ದುರಾಡಳಿತ, ಭ್ರಷ್ಟಾಚಾರ ತಾಂಡವಾಡ ಮಾಡ್ತಾರೆ ಡೈರಿಯಲ್ಲಿ. ಇತ್ತೀಚೆಗೆ 5 ವರ್ಷಗಳು ನಡೆದಂಥ ಒಬ್ಬ MLA ಅಧ್ಯಕ್ಷ ಆದಮೇಲೆ ಸುಮಾರು ಬಿಕಾರಿ ಆಗಿಬಿಟ್ಟಿದೆ. ಅದು ಸೊಸೈಟಿ, ಹಾಲು ಉತ್ಪಾದಕರ ಸೊಸೈಟಿ ಬಿಕಾರಿ ಆಗಿಬಿಟ್ಟಿದೆ. ಮೊನ್ನೆ ನಡೆದಂಥ ಅದನ್ನು COD CIB ಇದು ಕೂಡ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಮಾಡಬೇಕು ಅಂತ. ಆದರೆ ಸರ್ಕಾರ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಏನಂದರೆ ಅವ್ರದ್ದೇ ಆಡಳಿತ ನಡೆಸುವಂಥ MLAಗಳು ಅಧ್ಯಕ್ಷರಾಗಿದ್ದರಿಂದ ಇವತ್ತು ಅದನ್ನ ಎನ್ಕ್ವೈರಿಗೆ ಆದೇಶನೇ ಕೊಡಲಿಲ್ಲ. ಅವತ್ತು ಸುಮಾರು 50 ರಿಂದ 60 ಲಕ್ಷ ಅಪಾಯಿಂಟಿಗೆ ತಗೊಂಡ್ರು. ಈ ಟೆಂಡರ್ಗಳಾಗಿ ಸೋಲಾರ್ ಟೆಂಡರ್ ಇರ್ಬೋದು, ಇದು ಹಾಲು ನಿಗಮದ ದೊಡ್ಡ ಪ್ರಕೋಷ್ಠ ಮಾಡ್ತಾಯಿದ್ದಾರೆ. ಇಲ್ಲಿ ಅದಕ್ಕೆ ಟೆಂಡರ್ ಆಗಿರೋದು ಎಲ್ಲ ಟೆಂಡರ್ಗಳು ನೋಡಿಕೊಂಡು ಇವತ್ತು ಬಿಕಾರಿ ಆಗ್ತಾಯಿದೆ. ದಯವಿಟ್ಟು ಇದನ್ನು ಈ ಕೂಡಲೇ ರೈತ ಸಂಘಟನೆಗಳು ಎಚ್ಚೆತ್ತುಕೊಳ್ಬೇಕು, ಹಾಲು ಉತ್ಪಾದಕರು ಎಚ್ಚೆತ್ತುಕೊಳ್ಬೇಕು. ಮುಂದೆ ಯಾವುದೇ ಚುನಾವಣೆಯಲ್ಲಾದರೂ ಸಹ ಯಾರಿಗೂ ಮತ ಹಾಕಬಾರ್ದು. ಯಾವುದೇ MLA ಅಭ್ಯರ್ಥಿ ಆದರೆ ರೈತನ ಮಾತ್ರ ನಿಲ್ತು ಬಂದರೆ ಅವತ್ತು ಮತ ಹಾಕಬೇಕೇ ಹೊರತು ನೀವು ಯಾವುದೇ MLA ಇರ್ಬೋದು, ಯಾವುದೇ ರಕ್ಷಿತ ಪಕ್ಷ ಗುರುತಿಸ್ಕೊಂಡವ್ರಿಗೆ ಮತ ಹಾಕಬಾರ್ದು ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.